ನೆನ್ನೆ ನಾನು ಚೆಸ್ಟ್ ಶೂಟಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಯಾವುದೋ ಒಂದು ಹುಡುಗಿ ನನಗೆ ಪರಿಚಯ ಆದ್ಲು. ಬರ್ಗರ್ ನೋಡಿ ಚಿಕನ್ ಹಾಕಿ ಕೊಟ್ಟಿದ್ದಾರೆ ಒಳಗಡೆ. ನಾನು ಚಿಕನ್ನು ಅಲ್ಲಿ ಮೆನು ನೋಡೋಕ್ಕೂ ಇಲ್ಲಿ ನೋಡೋಕ್ಕೂ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ? ನೋಡಿ ಇಷ್ಟೇ ಸೈಜು ಗುರು ಇದಿರೋದು, ಫುಲ್ಲು ಚಿಕ್ಕದು. ಇದು ಅಷ್ಟೇ ಫುಲ್ಲು ಸಣ್ಣದಾಗಿದೆ ನೋಡೋಕ್ಕೆ. ಗೈಸ್ ಏನೇನು ತೊಗೊಂಡಿದ್ದೀನಿ ನಾನು ತೋರಿಸ್ತೀನಿ ಬನ್ನಿ. ಒಂದು ಬರ್ಗರ್ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಚಿಕನ್ನು, ಮತ್ತು ಇದಕ್ಕೆ ಜ್ಯೂಸು ಶುಗರ್ಲೆಸ್ಸು. ಮತ್ತು ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನಾನು ಇವಾಗ ಲೂಲು ಮಾಲ್ ಹತ್ರ ಬಂದಿದ್ದೀನಿ ಗುರು. ಏನಕ್ಕಂತಂದ್ರೆ ಚಿಕನ್ ತಿಂದು ಸುಮಾರು ದಿವಸ ಆಗೋಗ್ಬಿಟ್ಟು, ಚಿಕನ್ ಎಲ್ಲ ಸುಮಾರು ದಿವಸ ಆಗೋಗ್ಬಿಟ್ಟು ಚೆನ್ನಾಗಿರೋ ಊಟ ತಿಂದೆ. ಸೊ ಈಗ ನಾನು ಲೂಲು ಮಾಲ್ ಹತ್ರ ಬಂದಿದ್ದೀನಿ. ಬನ್ನಿ, ಲೂಲು ಮಾಲ್ ನೋಡಿ ಹೆಂಗ್ ಕಾಣ್ತದೆ ಇವತ್ತು. ಸರಿಯಾಗಿ ದೊಡ್ಡದೈತೆ ಇದಂತೂ ನನಗೆ ನೋಡಿರೋ ಪ್ರಕಾರ. ಒಳಗೆ ಹೋಗೋಣ, ಕೆಲವೊಂದು ಆರ್ಡರ್ ಮಾಡ್ಬೇಕು. ಅದು ಆರ್ಡರ್ ಮಾಡೋಣ. ಏನಕ್ಕೆ ನಾನು ಇಲ್ಲಿ ಬಂದು ಆರ್ಡರ್ ಮಾಡ್ಕೊಳ್ಳೋಣ ಅಂತ, ತಿನ್ನೋಣ ಅಂತ ಬಂದೆ ಅಂದ್ರೆ, ನಾನು ಯಾವತ್ತು ಗೈಸ್ ದೊಡ್ಡ ಆಗಕ್ಕೆ ಹೋಗ್ಬಿಟ್ಟು ಆರ್ಡರ್ ಮಾಡಿ ತಿಂದಿದ್ದು ಯಾವತ್ತೂ ಇಲ್ಲ. ಹಂಗೆ ಇನ್ನೊಂದೇನಂತಂದ್ರೆ ಆರ್ಡರ್ ಮಾಡ್ತೀನಿ ಅನ್ನೋಕ್ಕೆ ನಾನು ಒಳಗೆ ಹೋಗ್ತೀನಿ ಅಂದ್ರೆ ನನಗೆ ಸ್ವಲ್ಪ ಭಯ ಆಗುತ್ತೆ. ಯಾಕಂದ್ರೆ ನನಗೆ ಅದು ಅಭ್ಯಾಸ ಇಲ್ಲಲ್ಲ ದೊಡ್ಡ ಹೋಟೆಲ್ಗಳಿಗೆ ಹೋಗಿ. ಸೊ ಆ ಫಿಯರ್ನ ಹೋಗಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಒಳಗೆ ಹೋಗ್ಬಿಟ್ಟು ಆರ್ಡರ್ ಮಾಡಿಬಿಟ್ಟು ತಿನ್ನೋಣ ಅಂತ ಹೋಗ್ತಿದ್ದೀನಿ. ಬನ್ನಿ ಹೋಗೋಣ. ಎಂಟ್ರಿ ಈ ಕಡೆ ಸೈಡ್ ಎಂಟ್ರಿಯಿಂದ ನಾನು ಹೋಗ್ತಿದ್ದೀನಿ ಗೈಸ್. ಇವಾಗಷ್ಟೇ BMTC ಅವರು ಕಂಡಕ್ಟರ್ ಜೊತೆ ಜಗಳ ಆಯ್ತು ನನಗೆ. ಅದು ನಿಮಗೆ ಮನೇಲಿ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಯಾವ ತರ ಆಯ್ತು ಅಂತ. ಸಪ್ರೇಟ್ ವಿಡಿಯೋ ಮಾಡಿ. ಯಾವ ತರ ಸ್ಕ್ಯಾಮ್ ಮಾಡ್ತಾರೆ ಅಂದ್ರೆ ಇವರೇ ಸರಿ ಇಲ್ಲ ಗುರು. ಬನ್ನಿ ನಿಮ್ಗೆ ಅದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಗೈಸ್. KFC, ಪಿಜ್ಜಾ ಹಟ್, ಡಾಮಿನೋಸ್, ಚಾಕೋ ಬೆಲ್ ಸುಮಾರು ಇದೆ ಬ್ರ್ಯಾಂಡು ಶಾಪ್ಗಳು. ಯಾವ್ದಕ್ಕೆ ಹೋಗೋದು ಗೊತ್ತಿಲ್ಲ. ಬನ್ನಿ ನಾನು ಫಸ್ಟ್ KFCಗೆ ಹೋಗ್ತೀನಿ ಗುರು. KFC ಹತ್ರ ಹೋಗಿ ಆರ್ಡರ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಗುರು ಎಷ್ಟಿದೆ ಅಂತ. ಫಸ್ಟ್ ಫ್ಲಾಟ್ 79 ಅಂತೆ, ನೋಡೋಣ. ಬೈಸ್ ಬಾಕ್ಸ್ ಮಿಲ್ ಇದೆಯಲ್ಲ, ಇದು ಆಲ್ ಚಿಕನ್ ಬಾಕ್ಸ್ ಮಿಲ್. ಅದಕ್ಕೆ 1 ಪೀಸ್ ಹಾಟ್ ಅಂಡ್ ಕ್ರಿಸ್ಪಿ ಬರುತ್ತೆ, 2 ಪೀಸ್ ಹಾಟ್ ಅಂಡ್ ವಿಂಗ್ಸ್ ಅಂಡ್ ಪೆಪ್ಸಿ ಬರುತ್ತೆ. ಇದಕ್ಕೆ ಪೆಪ್ಸಿ ಮತ್ತೆ ಇದು ಬರೋದು 299 ಆದರೆ ವಿತ್ ಬರ್ಗರ್ ಬರುತ್ತೆ ಅಲ್ವಾ. ನೋಡೋಣ ಬನ್ನಿ, ಇದನ್ನೇ ತಾಡೋಣ. ಕ್ಲಾಸಿಕ್ ಜಿಂಗರ್ ಅಂತ ಏನೋ ಇದೆಯಲ್ಲ ಮೇಡಮ್, ಅದು 299 ಇದೆಯಲ್ಲ ಕ್ಲಾಸಿಕ್ ಜಿಂಗರ್ ಬಾಕ್ಸ್ ಅಂತ. ಅದ್ರಲ್ಲಿ ಮೆನು ಅದು ಕಾಣಿಸ್ತಿದೆ. ಅಷ್ಟು ಬರೋದಾ ಏನು ಬರ್ಗರ್ಸ್? ಅದೊಂದು ಕೊಡಿ ಸಿಂಗಲ್. ಗೈಸ್ ಫಸ್ಟ್ ಟೈಮ್ ಇಲ್ಲಿ ಬಂದು ಆರ್ಡ್ರ್ ಮಾಡ್ತಿರೋದು. ಇದಕ್ಕೂ ಮುಂಚೆ ನಾನು ಆರ್ಡ್ರೇ ಮಾಡಿರಲಿಲ್ಲ ಅಂದ್ಕೊಳ್ಳಿ. ನಿಮಗೆ ಲೋಯೆಸ್ಟ್ ಪ್ರೈಸ್ ಅಂದರೆ ಐಟಮ್ ಯಾವ್ದು ಇರೋದು? ಅಲ್ಲ, ಪರ್ಟಿಕ್ಯುಲರ್ ಐಟಮ್ ಯಾವ್ದಾದ್ರು ಲೋಯೆಸ್ಟ್ ಪ್ರೈಸ್? KFC. ಎಕ್ಸ್ಪೆನ್ಸಿವ್ ಅಂದರೆ 104. ಅಲ್ಲ, ಟೋಟಲ್ ಕಾಸ್ಟ್ಲಿಯೆಸ್ಟ್ ಐಟಮ್ ಅಂದರೆ ಒಂದು ಮೆನ್ಯೂ ತೊಗೊಳ್ಳೋ ಥರ. ಪೀಸಸ್ ಮೇಲೆ ಮ್ಯಾಟ್ರ್ ಆಗುತ್ತಾ ಕ್ವಾಂಟಿಟಿ? ಪ್ರೊಫೆಷ್ನಲಾಗಿ ಆರ್ಡ್ರ್ ಮಾಡಿದ್ಮೇಲೆ ಗೊತ್ತಿಲ್ಲ ಗುರು, ನನಗೆ ಹೆಂಗೆ ಬರುತ್ತೆ ಆ ಥರ ಆರ್ಡ್ರ್ ಮಾಡಿದೆ ಇದರೊಳಗೆ ಹೋಗಿ. ಈಗ ನಾವು ಇದಿಷ್ಟು ಟ್ರೈ ಮಾಡ್ಬೇಕು. ಇದೇನು ರೀ ನಾವು ಪ್ರೈಸ್ ಮಾಡಿದ್ದು ಪೀಸು ಅದ್ರಲ್ಲಿ ಫೋಟೋದಲ್ಲಿ ನೋಡ್ಬೇಕಾದ್ರೆ ಎಷ್ಟಕ್ಕೊಂದಿತ್ತು ಸೈಜು. ಇಲ್ಲಿ ನೋಡಿದ್ರೆ ಯಾವುದೋ ಸಣ್ಣದಾಗಿ ತೋರಿಸಿದಾರೆ 300 ರೂಪಾಯಿಗೆ ಅಂತೇಳಿ. ಸೈಕ್ ಆಗ್ತಾಯಿದೆ ನನಗೆ. ಗೈಸ್ ಏನೇನು ತೊಗೊಂಡಿದ್ದೀನಿ ನಾನು ತೋರಿಸ್ತೀನಿ ಬನ್ನಿ. ಒಂದು ಬರ್ಗರ್ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಚಿಕನ್ನು, ಮತ್ತು ಇದಕ್ಕೆ ಜ್ಯೂಸು ಶುಗರ್ಲೆಸ್ಸು, ಮತ್ತು ಫ್ರೆಂಚ್ ಫ್ರೈಸು. ಇದರಲ್ಲಿ ಶುಗರ್ಲೆಸ್ಸು ನಾನು ಹೇಳಿದ್ದಕ್ಕೆ ಅವ್ರು ಕೊಟ್ಟಿರೋದು. ಹೇಳಿಲ್ಲ ಅಂದರೆ ಕೊಡ್ತಿರ್ಲಿಲ್ಲ. ಶುಗರ್ಲೆಸ್ ಬೇಡ ಅಂದರೆ, ಶುಗರ್ಲೆಸ್ ಬೇಕು ಅಂದರೆ ಶುಗರ್ಲೆಸ್ ಅಂತ ಹೇಳಿದ್ರೆ ಕೊಡ್ತಾರೆ. ಬಟ್ ಏನು ಗೊತ್ತಾ ಪ್ರಾಬ್ಲಮ್ ಇಲ್ಲಿ, ನಾನು ಚಿಕನ್ನು ಅಲ್ಲಿ ಮೆನು ನೋಡೋಕ್ಕೂ ಇಲ್ಲಿ ನೋಡೋಕ್ಕೂ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ? ನೋಡಿ ಇಷ್ಟೇ ಸೈಜು ಗುರು ಇದಿರೋದು, ಫುಲ್ಲು ಚಿಕ್ಕದು. ಇದು ಅಷ್ಟೇ ಫುಲ್ಲು ಸಣ್ಣದಾಗಿದೆ ನೋಡೋಕ್ಕೆ. ನಾನೇನೋ ಸರಿಯಾದ ಕೊಡ್ತಾರೆ ಲೆಗ್ ಪೀಸು ಇಷ್ಟು ದಪ್ಪದು ಅಂದ್ಕೊಂಡೆ. ಇಲ್ಲಿ ನೋಡಿದ್ರೆ ಫುಲ್ಲು ಅಟರ್ ಫ್ಲಾಪ್. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಇಷ್ಟಕ್ಕೆ ಎಷ್ಟಾಯ್ತು ಗೊತ್ತಾ? ಟೋಟಲ್ 340 ರೂಪೀಸ್. 340 ರೂಪೀಸಲ್ಲಿ ಹೊಟ್ಟೆ ತುಂಬ ಬಿರಿಯಾನಿ ತಿಂತಿದ್ದೆ. ಇಲ್ಲಿ ಬನ್ನಿ ಇದನ್ನೇ ತಿನ್ನೋಣ, ಟೇಸ್ಟ್ ಮಾಡೋಣ. ಬರ್ಗರ್ ನೋಡಿ ಚಿಕನ್ ಹಾಕಿ ಕೊಟ್ಟಿದ್ದಾರೆ ಒಳಗಡೆ. ಅನ್ಹೆಲ್ತಿ ಫುಡ್ ಇವೆಲ್ಲ. ಇದಂತೂ ಫ್ರೆಂಚ್ ಫ್ರೈಸ್ ಅಂತೂ ಹೆವಿ ಅನ್ಹೆಲ್ದಿ ಗುರು. ಇದನ್ನು ತಿನ್ಬೇಕಾದ್ರೆ ಅಪರೂಪಕ್ಕೆ ತಿಂದರೆ ಓಕೆ, ರೆಗ್ಯುಲರಾಗಿ ತಿಂದರೆ ಸರಿ ಹೋಗಲ್ಲ. ಇದು ಫ್ರೈಡಲ್ಲಿ ಅತಿ ಹೆಚ್ಚು ಅನ್ಹೆಲ್ದಿ ಫುಡ್ ಅಂದರೆ ಇದೊಂದೇ ಫ್ರೆಂಚ್ ಫ್ರೈಸ್. ಶುಗರ್ಲೆಸ್ ಪೆಪ್ಸಿನ ಟ್ರೈ ಮಾಡೋಣ. ಶುಗರ್ಲೆಸ್ ಪೆಪ್ಸಿ ಹೆಂಗಿದೆ ಗೊತ್ತಾ? ಸ್ಟಾರ್ಟಿಂಗ್ ಬಾಯಿಗೆ ಡಿಪ್ ಕುಡಿತಿರ್ತೀವಲ್ಲ ಅವಾಗ ಸ್ವೀಟ್ನೆಸ್ ಫೀಲ್ ಆಗುತ್ತೆ. ನುಂಗಾದ್ಮೇಲೆ ನಮಗೆ ಸ್ವೀಟೇ ಫೀಲ್ ಆಗಲ್ಲ, ಸಪ್ಪೆ ಥರ ಫೀಲ್ ಆಗುತ್ತೆ. ಯಾವ ಥರ ಮ್ಯಾಜಿಕ್ಕೋ ಗೊತ್ತಿಲ್ಲ, ಬಟ್ ಸ್ಟಾರ್ಟಿಂಗು ಕುಡಿಬೇಕಾದ್ರೆ ಅಷ್ಟೇ ಶುಗರ್ ಥರ ಸ್ವೀಟ್ ಇರೋ ಥರ ಅನಿಸುತ್ತೆ, ಬಟ್ ಸಪ್ಪೆ. ಹೌದು, ಸೇಮು. ಚಿಕನ್ ಇದೆಯಲ್ಲ ಕೆಚಪ್ ಜೊತೆ ಇವತ್ತು ಫುಲ್ಲು ನಾನು ಶುಗರ್ ಫ್ರೀ ಅಲ್ಲ, ಬರೀ ಶುಗರ್ ಸಮೇತ ತಿಂತೆ. ಟೊಮೊಟೊ ಕೆಚಪ್ಪು ಶುಗರು. ಬಟ್ ಇದು ಯಾಕೆ ಶುಗರ್ಲೆಸ್ ತಗೊಂಡೆ ಅಂದರೆ ಸ್ವಲ್ಪನಾದ್ರು ಅವಾಯ್ಡ್ ಆಗುತ್ತಲ್ಲ. ಕಂಪ್ಲೀಟ್ಲಿ ಅನ್ಹೆಲ್ದಿ ಫುಡ್ ಇವತ್ತು ತಿಂತಿದ್ದೀನಿ ಗೈಸ್. ಡಯಟ್ ಎಲ್ಲ ಹೋಗ್ಬಿಟ್ಟಿದೆ. ಫಸ್ಟು ಕೆಚಪ್ ಜೊತೆ ತಿಂದ್ಬಿಡೋಣ, ಚೆನ್ನಾಗಿರುತ್ತೆ ಟೇಸ್ಟ್. ಫ್ರೆಂಚ್ ಫ್ರೈಸ್ ಹೆಂಗಿದೆ ಅಂತ ತಿಂದು ಹೇಳ್ತೀನಿ. ಫ್ರೆಂಚ್ ಫ್ರೈಸ್ ಸಕ್ಕತ್ತಾಗಿದೆ, ಟೇಸ್ಟು ಸಕ್ಕತ್ತಾಗಿದೆ. ಕೆಚಪ್ ಜೊತೆ ಇನ್ನೂ ಮಜಾ ಅನಿಸುತ್ತೆ. ನಮ್ಮ ಸುತ್ತಮುತ್ತ ಹೆಂಗಿದೆ ಅಂದರೆ ಎಲ್ಲರೂ ಅವ್ರವ್ರ ಹುಡುಗಿರ ಜೊತೆ ಬಂದು ಕುತ್ಕೊಂಡು ತಿಂತಿದ್ದಾರೆ ಗುರು. ನಾನು ಒಬ್ಬನೇ ಕುತ್ಕೊಂಡು ತಿಂತಿದ್ದೀನಿ. ನನಗೇನು ನೆನಪಾಗ್ತಿದೆ ಗೊತ್ತಾ? ಯಾರು ಫಿಲಮ್ ಹಾಲಲ್ಲಿ ಮತ್ತು ಡೈನಿಂಗಿಗಿಲ್ಲ ಯಾವ್ದಾರು ಹೋಟೆಲಿಗೆ ಹೋಗಿ ಕುತ್ಕೊಂಡು ಒಬ್ಬರೇ ಕೂತಿ ತಿಂತಾರೋ, ಯಾರೋ ಒಬ್ಬರೇ ಫಿಲಮ್ ಮಾಡ್ತಾರೋ, ಅವ್ರಿಗೆ ಏನು ಬೇಕೋ ಲೈಫಲ್ಲಿ ಅಚೀವ್ ಮಾಡ್ತಾರಂತೆ. ಅದು ನೆನಪಾಗ್ತಿದೆ ಅದು ಆ ವಿಚಾರ ಈಗ ನನಗೆ.
ಸುತ್ತ ಎಲ್ಲ ಹುಡುಗಿರು, ನಾನು ಒಬ್ಬನೇ ಸಿಂಗಲ್ ಕೂತಾರೆ. ಎಲ್ಲ ಹುಡುಗಿ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಚಿಕನ್ ಒಂದು ಸ್ವಲ್ಪ ತಣ್ಣಗಾಗ್ಬಿಟ್ಟಿದೆ. ನಾನು ಆವಾಗಲೇ ಬಂದಿದ್ದು. ನಾನು ಲಾಸ್ಟ್ ಟೈಮ್ KFC ಯಾವಾಗ ತಿಂದಿದ್ದು ಗೊತ್ತಾ? ನಮ್ಮ ಫ್ರೆಂಡ್ ಚೇತನ್ ಇದಲ್ಲ, ಅವನು KFC ಕರ್ಕೊಂಡೋಗಿದ್ದ. ಒಂದು 1000 ರೂಪಾಯಿದೇನೋ ತಗೊಂಡಿದ್ವಿ ಐಟಮ್, ಬಕೆಟ ಏನೋ ಅವಾಗ ತಿಂದಿದ್ದು. ಅದಾದ್ಮೇಲೆ ಇವತ್ತೇ ತಿಂತಿರೋದು KFC ನಾನು. ಚೆನ್ನಾಗಿರುತ್ತೆ KFC. ಸಾಸ್ ಜೊತೆ ಹತ್ಕೊಂಡು ತಿಂತಿದ್ರೆ ಇನ್ನೂ ಮಜಾ ನೆಕ್ಸ್ಟ್ ಲೆವೆಲ್ಲು ಗೊತ್ತಿದೆ. ಬಟ್ ಏನಂತಂದರೆ 340 ರೂಪೀಸಿಗೆ ಇಷ್ಟೇ ಸಿಗುತ್ತಲ್ಲ, ಅದೊಂದು ಸ್ವಲ್ಪ ಬೇಜಾರು ಅನ್ನಿಸ್ತಾಯಿದೆ ನನಗೆ. ನಂಗೆ ಚಿಕನ್ ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿರೋದು, ಡಬಲ್ ಇರಬೇಕಾಯ್ತು, 1 to ಡಬಲ್ಲು. ಅವಾಗ ನನಗೆ ಅನಿಸ್ತಿತ್ತು ಒಂದು ಸ್ವಲ್ಪ ವ್ಯಾಲ್ಯೂ ಫಾರ್ ಮನಿ ಅನ್ಸೋದು ತಗೊಂಡಿರೋದಕ್ಕೂ. ಈಗ ಅಷ್ಟು ವರ್ತ್ ಅನ್ನಿಸ್ತಿಲ್ಲ. ಇದೊಂದಕ್ಕೇ 200 ರೂಪಾಯಿ ಚಿಲ್ಲರೆ ಆಯಿತಾ ಅಂತ. ಫುಡ್ ಬ್ಲಾಗ್ ಬರ್ತದೆ ಗುರು ಇದು. ಚಿಕನಿಗೆ ಔಟ್ ಆಫ್ 5ಗೆ 5 ಇದೆ, ಬಟ್ ತೀರಾ ಆ ರೇಂಜಿಗೇನಿಲ್ಲ, ಸ್ವಲ್ಪ ಕಡಿಮೆ ಇದೆ. ಔಟ್ ಆಫ್ 5ಗೆ 4.1 ಏನೋ ಕೊಡ್ಬೋದು ಗುರು. ನಾನು ಚೆನ್ನಾಗಿದೆ ಟೇಸ್ಟಿಯಾಗಿ. ನಾವು ಊಟ ತಿಂತೀವಲ್ಲ, ತಿನ್ಬೇಕಾದ್ರೆ ಅದನ್ನು ಎಂಜಾಯ್ ಮಾಡ್ಕೊಂಡು ಸಾಫ್ಟಾಗಿ ಮಸ್ತಾಗಿ ತಿನ್ಬೇಕು ಗುರು. ಫುಲ್ಲು ಸ್ಪೈಸಿ ಹಾಕ್ಕೊಂಡು ಅದಕ್ಕೆ ಖಾರನ ಅನುಭವಿಸ್ತಾ ತಿಂದರೆ ಅಲ್ಲೆಲ್ಲಿ ಕಂಫರ್ಟಬಲ್ ಊಟನೇ ತಿನ್ನಂಗಲ್ಲ. ಇಲ್ಲಿ ಕಿತ್ಕೊಂಡು ಹೋಗಿರ್ತೀವಿ, ಇಲ್ಲಿ ಕಿತ್ಕೊತಾ ಇರುತ್ತೆ, ಕೆಳಗೆ ಕಿತ್ಕೊತಾರೆ, ಎಲ್ಲ ಕಡೆ ಕಿತ್ಕೊಂಡು ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಲೆವೆಲ್ ಬರಲ್ಲ ಇದು KFC ಇದು. ಯಾವುದೋ ಹುಡುಗಿ ನನ್ನ ಕಡೆನೇ ನೋಡ್ತಿದ್ದಾರೆ, ಅಲ್ಲಿ ನೋಡ್ತಿರೋರು ಈ ಕಡೆನೇ ನೋಡ್ತಿದ್ದಾರೆ. 3 ಪೀಸ್ ಚಿಕನ್ ತಗೊಂಡಿದ್ರೆ ಚೆನ್ನಾಗಿರೋದು. ಇಷ್ಟಕ್ಕೆ ನನಗೆ ಟೋಟಲಾಗಿ 3 ಕೆಚಪ್ ಕೊಟ್ಟಿದ್ದಾರೆ, ಮತ್ತು ಅದ್ರ ಜೊತೆಗೆ 1 ಟಿಶ್ಯೂ ಕೊಟ್ಟಿದ್ದಾರೆ, ಜ್ಯೂಸ್ ಕುಡಿಯೋಕ್ಕೆ ಇದೊಂದು ಕೊಟ್ಟಿದ್ದಾರೆ. ಫ್ರೆಂಚ್ ಫ್ರೈಸ್ ಕ್ವಾಂಟಿಟಿ ಇಷ್ಟು, ನಾನೊಂದು 2 ಪೀಸ್ ತಿಂದೆ, ಅದು ಬಿಟ್ಟರೆ ಅದ್ರ ಜೊತೆಗೆ ಇಷ್ಟು ಕ್ವಾಂಟಿಟಿ ಕೊಟ್ಟಿದ್ದಾರೆ ಅಷ್ಟೇ. ಆಪೋಸಿಟ್ ಕೂತಿರೋರು ಹುಡುಗಿ ನನ್ನ ಕಡೆನೇ ನೋಡ್ತಿದ್ದೆ, ಏನು ವೀಡಿಯೋ ಮಾಡ್ಕೊಂಡು ನೋಡ್ತಿದ್ದಾನೆ ಅಂತ. ಚೆನ್ನಾಗಿದೆ ಟೇಸ್ಟ್ ನೆಕ್ಸ್ಟ್ ಲೆವೆಲ್. ನಾನು ನನ್ನ ಫ್ರೆಂಡ್ ಲಾಸ್ಟ್ ಟೈಮ್ ತಿನ್ನಲ್ಲ ಆ KFC ಅಷ್ಟು ಮಜಾ ಅನಿಸಿಲ್ಲ ತಿನ್ನೋಕ್ಕೆ. ಚೇತನ್ ಜೊತೆ ತಿಂದ್ವಲ್ಲ, ಆ KFC ಅಷ್ಟು ಟೇಸ್ಟೇ ಇರಲಿಲ್ಲ. ಅವ್ರಿಗೂ ಗೊತ್ತಾಯ್ತು ಅಷ್ಟು ಚೆನ್ನಾಗಿಲ್ಲ ಅಂತ. ಬಟ್ ಇಲ್ಲಿ ಸಖತ್ತಾಗಿದೆ. ಲೂಲು ಮಾಲ್ ಒಳಗೆ ಸಖತ್ತಾಗಿದೆ ಗುರು. ಆವಾಗಲೇ ಹೇಳೋದ್ನಲ್ಲ, ಫ್ರೆಂಚ್ ಫ್ರೈಸ್ನ ಯಾವತ್ತೂ ಲಿಮಿಟಾಗೇ ತಿನ್ಬಾರ್ದು, ಜಾಸ್ತಿ ತಿನ್ನಬೇಕು, ಜಾಸ್ತಿ ತಿನ್ನಬಾರ್ದು. ಜಾಸ್ತಿ ತಿಂದರೆ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಅನ್ಹೆಲ್ತಿ ಐಟಮ್ ಇದು. ಇದನ್ನು ಇದರೊಳಗೆ ನೀಟಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಬೇಕು. ಇದೇ ಒಂಥರ ಚೆನ್ನಾಗಿ ಅನ್ನಿಸ್ತಿದೆ. ಇದ್ರದ್ದು ಕೆಚಪ್ ಇದೆಯಲ್ಲ, ಅದೇ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಬರ್ತಾಯಿರೋದು ನನಗೆ. ಹಂಗೆ ತಿಂದರೆ ಸ್ವಲ್ಪ ಸಾಲ್ಟಿ ಸಪ್ಪೆ ಥರ ಅನಿಸುತ್ತೆ. ಸ್ಪೈಸಿನೆಸ್ ಬರಲ್ಲ KFC ಐಟಮ್ ಯಾವುದೂ. ನಾನು ತಿಂದಿರೋ ಪ್ರಕಾರ ಯಾವುದಕ್ಕೆ ಸ್ಪೈಸಿನೆಸ್ ಇರಲ್ಲ. ಲೂಲು ಮಾಲಿಗೆ ಬೇರೆ ಯಾವುದೋ ವೀಡಿಯೋ ಮಾಡಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ ನಾನು. ಯೂಶಲಿ ನಾನು ಮುಂಚೆಲ್ಲ ನಾನು ಚಿಕ್ಕ ವಯಸ್ಸಿಂದ ಪೆಪ್ಸಿ ಅನ್ನೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿರಲಿಲ್ಲ ಗೈಸ್. ಒಂಚೂರು ನನಗೆ ಪೆಪ್ಸಿ ಅಂದ್ರೆ ಇಷ್ಟ ಆಗ್ತಿರಲಿಲ್ಲ. ಬಟ್ ಈಗ ನಾನು ಈ KFC ಇದು ಬರ್ತೀನಲ್ಲ, KFCಗೆ ಬಂದು ಮೆನು ತಗೊಳ್ಬೇಕಾದ್ರೆ ಕುಡಿತೀನಲ್ಲ, ಈ ಪೆಪ್ಸಿ ಇದ್ರದ್ದು ಪೆಪ್ಸಿ ಇದೆಯಲ್ಲ, ಇದು ಯಾವ ಥರ ಇರುತ್ತಂದ್ರೆ ನೆಕ್ಸ್ಟ್ ಲೆವೆಲು. ನಮಗೆ ಗ್ಲಾಸು ಕೊಡ್ತಾರೆ ನೋಡಿ, ಸಣ್ಣ ಅಂಗಡಿಗಳಲ್ಲಿ, ಪೆಟ್ಟಿಗೆ ಅಂಗಡಿಗಳಲ್ಲಿ ಪೆಪ್ಸಿಗಳು ಸಿಗುತ್ತಲ್ಲ, ಅದು ಅಷ್ಟು ಟೇಸ್ಟ್ ಬರಲ್ಲ. ಇದಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟು, ನೆಕ್ಸ್ಟ್ ಲೆವೆಲ್. ನನಗೆ ಪೆಪ್ಸಿ ಅಂದ್ರೆ ಇಷ್ಟ ಆಗ್ತಿರ್ಲಿಲ್ಲ. ನನ್ನ ಫ್ರೆಂಡ್ ಜೊತೆ ಯಾವಾಗ ಕುಡಿದ್ನೋ ಅವತ್ತೇ ನನಗೆ ಗೊತ್ತಾಯ್ತು ಪೆಪ್ಸಿ ಈ ರೇಂಜಿಗೆ ಇರುತ್ತಾ ಅಂತ. ಬನ್ನಿ, ಅದಾಯಿತು. ಈಗ ಬರ್ಗರ್ನ ಟ್ರೈ ಮಾಡೋಣ. ನನ್ನ ಹಿಂದೆ ಇರೋ ಹುಡುಗರು ನಾನು ನೋಡ್ತಿದ್ದಾರೆ ಅಂತ ನನ್ನ ಪ್ರಕಾರ. ಹೆಂಗೆ ಗೆಸ್ ಮಾಡಿದ್ದು ಕರೆಕ್ಟಾಗಿ ಆಯಿತು. ನಾನು ನೋಡಿ, ಮಾಲ್ ತುಂಬ ಆ ಕಡೆ ಕಪಲ್ಸ್ಗಳೇ ಕೂತಿದ್ದಾರೆ, ಆ ಕಡೆ ಎಲ್ಲ ಕಡೆನೂ ಕಪಲ್ಸ್ಗಳೇ. ಲೆಟ್ಸ್ ಟ್ರೈ ದಿಸ್ ಬರ್ಗರ್ ತಣ್ಣಗಾಗಿ ಹೋಗ್ಬಿಟ್ಟಿದೆ. ನಾನು ತಗೊಂಡು ಸುಮಾರು ಹೊತ್ತಾಗಿತ್ತಲ್ಲ, ಹಂಗಾಗಿ ಇದೊಂದು ಸ್ವಲ್ಪ ತಣ್ಣಗಾಗಿ ಹೋಗ್ಬಿಟ್ಟಿದೆ. ಇದೆಲ್ಲ ಬಿದ್ದಿದೆಯಲ್ಲ, ಇದನ್ನು ತೆಗ್ದು ವಾಪಸ್ ಹಾಕೊಂಡ್ಬಿಡೋಣ ಇದರೊಳಗೆ. ಇದೇ ಟೇಸ್ಟ್ ಅಲ್ವಾ ಆ್ಯಕ್ಚುಲಿ, ಹಂಗಾಗಿ ಇದನ್ನೆಲ್ಲ ತೆಗ್ದು ವಾಪಸ್ ಒಳಗೆ ಹಾಕೋಬೇಕು. ಇದರೊಳಗೆ ನನಗೆ ಏನೇನು ಕೊಟ್ಟಿದ್ದಾರೆ ಗೊತ್ತಾ? ಮಯೋನೈಸ್ ಕೊಟ್ಟಿದ್ದಾರೆ, ಮತ್ತು ಇದು ಕ್ಯಾಬೇಜ್ ಕೊಟ್ಟಿದ್ದಾರೆ, ಮತ್ತು ಚಿಕನ್ ಕೊಟ್ಟಿದ್ದಾರೆ, ಬನ್ನು ಅಷ್ಟೇ. ಇಷ್ಟೇ ಗುರು. ಮೋಸ್ಟ್ಲಿ ಇದಕ್ಕೆ ಒಂದು 200 ರೂಪಾಯಿ ಇರುತ್ತಾ ಅಂತ ಇದಿಷ್ಟಕ್ಕೆ. ಬನ್ನಿ, ಇದನ್ನು ಸ್ವಲ್ಪ ಸಾಸಲ್ಲದೆ ಅದ್ದಿ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಫಸ್ಟ್ ಬೈಟಲ್ಲಿ ಚಿಕನ್ ಸಿಕ್ಕಲಿಲ್ಲ. ಸ್ವರ್ಗ. ಸಖತ್ತಾಗಿದೆ ಗುರು, ಸಖತ್ತಾಗಿದೆ. ಚಿಕನ್ ಎಲ್ಲ ಸಾಫ್ಟಾಗಿ ಕ್ರಿಸ್ಪಿ ಆಗಿದೆ. ಇದು ಮೇಲೆ ಲೇಯರ್ ಇರುತ್ತಲ್ಲ, ಚಿಕನ್ ಮೇಲ್ಗಡೆ ಲೇಯರು, ಇದೆಲ್ಲ ಕ್ರಿಸ್ಪಿ ಇದೆ. ಮತ್ತೆ ಈ ಮಯೋನೀಸು, ಮತ್ತೆ ಈ ಕ್ಯಾಬೇಜೇ ಏನಂತ ಇದು ಎಲೆಕೋಸು, ಅದೆಲ್ಲ ಸಕ್ಕದಾಗಿ ಅನಿಸ್ತದೆ. ಮೇಲೆ ಇದಂತೂ ಎಳ್ಳೆಲ್ಲ ಹಾಕಿ ಸ್ಟಫ್ ಮಾಡಿ ಕೊಟ್ಟಿದ್ದಾರೆ ನೋಡಿ, ಇದೆಲ್ಲ ಉದುರಿಸಿ. ಬನ್ನು ಇವೆರಡು. ನಾನು ಈ ಥರ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ಕುತ್ಕೊಂಡು ತಿನ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಗುತ್ತೆ ಗುರು. ಅಟ್ ದ ಸೇಮ್ ಟೈಮ್ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ನನ್ನ ಜೋಬಲ್ಲಿ ದುಡ್ಡು ಇರಲ್ಲ. ಹಂಗಾಗಿ ಜೊತೆಲಿ ಯಾರನ್ನಾರು ಕರ್ಕೊಬಂದ್ರೆ ಅವ್ರದ್ದು ಇನ್ವೆಸ್ಟ್ಮೆಂಟ್ ನೋಡ್ಕೋಬೇಕಾಗುತ್ತೆ. ಆ ಥರ ನೋಡ್ಕೊಳಕ್ಕೆ ಹೋದ್ರೆ ನನಗೆ ದುಡ್ಡೇ ಇಲ್ದಂಗೆ ಆಗುತ್ತೆ. ಹಾಗಾಗಿ ನಾನು ಒಬ್ಬನೇ ಬಂದು ತಿನ್ನೋದು. ಈಗ ನಾನು ಸ್ಟೇಬಲ್ ಆಗಿದ್ರೆ ಯಾರನ್ನ ಬೇಕಾದ್ರೆ ಕರ್ಕೊಬಂದು ಕೂರಿಸ್ಕೊಂಡು ತಿನ್ಬೋದು. ಇನ್ನೊಂದು ಹೇಳ್ಬೇಕು ಗುರು, ನಮ್ಮ ಅಪ್ಪ ಅಮ್ಮನ ಒಂದ್ಸರಿ ಕರ್ಕೊಬರ್ಬೇಕು. ಈ ಥರ ಕರ್ಕೊಬಂದು ಕೂತ್ಕೊಂಡು ಇಲ್ಲಿ ತಿನ್ನಬೇಕು. ಇದನ್ನೆಲ್ಲ ಕೊಡಿಸ್ಬೇಕು ನಮ್ಮ ಅಪ್ಪ ಅಮ್ಮಂಗೆ. ಅನ್ಹೆಲ್ದಿ ಬಟ್ ಸ್ಟಿಲ್
ಲೈಫಲ್ಲಿ ಒಂದ್ಸರಿನಾದ್ರು ಟೇಸ್ಟ್ ಮಾಡಿಸ್ಬೇಕಲ್ಲ, ಹಂಗಾಗಿ ಅವ್ರನ್ನೂ ಕರ್ಕೊಬಂದು ಕೂಡಿಸಿ ತಿನ್ನಿಸ್ಬೇಕು. ಇದು ಹೆಂಗಿರುತ್ತೆ ಅಂತ ನಮ್ಮ ಅಮ್ಮಂಗೆಲ್ಲ ಇಷ್ಟನೇ ಆಗಲ್ಲ ಹೇಳಿದ್ದು. ಸ್ಪೈಸಿ ಇರಲ್ಲ, ಏನು ದುಡ್ಡು ವೇಸ್ಟು ಅಂತ ಅನ್ನತ್ತೆ ನಮ್ಮಪ್ಪ ಹೆಂಗಾದ್ರು ತಿನ್ನುತ್ತೆ. ಈ ಥರ ಹೊರಗಡೆ ಬಂದಿದ್ದಕ್ಕೆ ಏನೂ ಮಾತಾಡಲ್ಲ. ಫ್ರೆಂಡ್ಸ್ ಜೊತೆನೂ ಬಂದು ಕುತ್ಕೊಂಡು ಚಿಟ್ಚಾಟ್ ಮಾಡ್ತಾ ತಿನ್ನಬೇಕು ಇದನ್ನು. ಆವಾಗ ಸಖತ್ತಾಗಿ ಅನಿಸುತ್ತೆ. ಆ ಥರ ತಿಂತಿದ್ರೆ ಒಬ್ಬನೇ ತಿಂತಿದ್ರು ಮಜಾ ಅನಿಸುತ್ತೆ. ಬಟ್ ನನಗೆ ಇಲ್ಲಿ ಬೆಂಗಳೂರಲ್ಲಿ ಯಾರೂ ಫ್ರೆಂಡ್ಸೇ ಇಲ್ವಲ್ಲ, ಎಲ್ಲಿ ಗ್ರೂಪಲ್ಲಿ ಬಂದು ಕೂರೋದು ಎಲ್ಲಿ. ಅದೇ ಜೀವನು ನನ್ನ ನಮ್ಮ ರೂಮವ್ರು ಕೆಲ್ಸಕ್ಕೆ ಹೋದ್ರೆ ಬರೋದೇ ರಾತ್ರಿ ಬೆಳಗ್ಗೆ 8:30 ಹೋದ್ರೆ. ಹಂಗಾಗಿ ಯಾರ ಜೊತೆ ಬರ್ಲಿ ಹೇಳಿ. ಮತ್ತೆ ಇನ್ನೊಂದು ವಿಷಯ, ನೆನ್ನೆ ನಾನು ಚೆಸ್ಟ್ ಶೂಟಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಯಾವುದೋ ಒಂದು ಹುಡುಗಿ ನನಗೆ ಪರಿಚಯ ಆಗಿ ನನ್ನ ಜೊತೆ ಮಾತಾಡ್ತಿದ್ದಾಳೆ. ಅದು ನಾನು ಸುಮ್ಮನೆ ವಿಡಿಯೋ ಶೂಟ್ ಮಾಡಬೇಕು ಅಂತೇಳಿ ಕಾರ್ಗಳಿಗೆ ಬೈಕ್ಗಳಿಗೆ ವೆಯ್ಟ್ ಮಾಡ್ತಿದ್ದೆ, ಸೂಪರ್ ಬೈಕಿಗೆ ವೆಯ್ಟ್ ಮಾಡೋ ಟೈಮಲ್ಲಿ ಆ ಹುಡುಗಿನೇ ಬಂದು ನನ್ನನ್ನು ಮಾತಾಡ್ಸಿದ್ಲು. ಸ್ಟ್ರೀಟ್ ಫೋಟೋಗ್ರಾಫರ್ ಅನ್ಸುತ್ತೆ ಆ ಹುಡುಗಿ. ಬಂದು ಮಾತಾಡ್ಸಿದ್ಲು, ಏನಾರ ಮಾತಾಡ್ಸಿ ಆಮೇಲೆ ಹೋದ್ಲು. ಆಮೇಲೆ ನಾನು ಇನ್ನೊಂದು ಲೊಕೇಶನ್ಗೆ ಹೋದಾಗ ಮತ್ತೆ ಅಲ್ಲಿ ನೋಡಿ ಮತ್ತೆ ಬಂದು ನನ್ನ ಹತ್ರ ಬಂದ್ಲು. ಆಮೇಲೆ ಮತ್ತೆ ಆ ಹುಡುಗಿ ನಾವು ಎಷ್ಟೊತ್ತು ಮಾತಾಡಿದ್ದೆವು ಅಂದರೆ ಹೆಚ್ಚು ಕಮ್ಮಿ 2 hours ಒಂದೇ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿದ್ದೀವಿ ನಾವು, ಅಷ್ಟು ಮಾತಾಡಿದ್ದೀವಿ. ಬಟ್ ಪಾಪ ಆ ಹುಡುಗಿ ಒಂಥರ ಒಳ್ಳೆ ಹುಡುಗಿ ಥರ ಅನ್ಸಿದ್ಲು ನನಗೆ. ಅದೇ ಹೇಳಿ ಜರ್ನಲಿಸಮ್ ಮಾಡ್ತಿದ್ದೀನಿ, ಮುಗೀತು ಕೋರ್ಸು, ಟ್ರೈನಿಂಗಲ್ಲಿದ್ದೀನಿ ಅಂತೆಲ್ಲ ಹೇಳ್ತಿದ್ಲು. ಸೊ ನಾನು ಸ್ವಲ್ಪ ಕಂಟೆಂಟ್ ಬಗ್ಗೆ ಆ ಹುಡುಗಿಗೆ ಅವಳು ಹೆಂಗೆ ಅಪ್ರೋಚ್ ಮಾಡೋದು ಸ್ಟ್ರೇಂಜರ್ನ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಟಿಪ್ಸ್ ಕೊಟ್ಟೆ. ಖುಷಿ ಆಯಿತು ಮಾತಾಡ್ಸಿದ್ದು. ಯಾಕಂದರೆ ನಾನು ಹೇಳಿದೆ, ನನಗೆ ಬೆಂಗಳೂರಲ್ಲಿ ಆ ಹುಡುಗಿಗೆ ಓಪನ್ ಆಗಿ ನನಗೆ ಯಾರು ಬೆಂಗಳೂರಲ್ಲಿ ಪರಿಚಯನೇ ಇಲ್ಲ. ಹಂಗಾಗಿ ನಾನು ಸುಮ್ಮನೆ ಹಿಂಗೆ ನಿಂತಿರ್ತೀನಿ, ಯಾರ ಜೊತೆ ಮಾತಾಡ್ಸೋಕೆ ಹೋಗಲ್ಲ. ನಂದಾಯ್ತು, ನನ್ನ ವೀಡಿಯೋ ಶೂಟ್ ಆಯಿತು, ಮುಗಿಸ್ಕೊಂಡು ಮನೆಗೆ ಹೋಗೋದು ಆ ಥರ ಅಂತ ಹೇಳ್ತಿದ್ದೆ. ನೆಕ್ಸ್ಟ್ ಸರಿ ಏನೋ ಸಿಕ್ಕಿದ್ರೆ ತೋರಿಸ್ತೀನಿ ಆ ಹುಡುಗಿ ಯಾರು ಅಂತ. ಪಾಪ ಒಳ್ಳೆ ಹುಡುಗಿ, ಸೋಷಿಯಲ್ ಬಗ್ಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಅನ್ಸುತ್ತೆ ಅವಳಿಗೆ. ಜರ್ನಲಿಸಮ್ ಮಾಡಿ ಅವಳಿಗೆ ಡಾಕ್ಯುಮೆಂಟ್ರಿ ವಿಡಿಯೋ ಥರ ಮಾಡೋಕೆ ಸಖತ್ ಇಂಟ್ರೆಸ್ಟ್ ಅವಳಿಗೆ. ಬರ್ಗರ್ ಎಲ್ಲೆಲ್ಲ ಹೋಯ್ತು ನೋಡಿ ಟಾಪಿಕ್. ಏನಿವೆ ಬರ್ಗರ್ ಸಗದಾಗಿದೆ ಗುರು. ಚಿಕನ್ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಇರಬೇಕಾಯ್ತು. ನಾರ್ಮಲ್ ಆಗಿ ಇಲ್ಲಿ ತೊಗೊಂಡಿದ್ನಲ್ಲ 2 ಪೀಸ್ ಕೊಟ್ಟರು. ಗೈಸ್ ಫುಡ್ಡಿನ ಬ್ಲಾಗಿಂದ ಗೈಸಿಗೆ ಅಷ್ಟೇ ಎಲ್ಲ KFC ಎಲ್ಲ ತಿಂದು ಬಂದೆ. KFC ಚಿಕನ್ ಸಿಕ್ಕಿಲ್ಲ ನನಗೆ, 2 ಪೀಸ್ ಸಿಕ್ಕಿದ್ದು. ಸ್ಕ್ಯಾಮ್ ಥರ ಆಯಿತು. ಸ್ಕ್ಯಾಮ್ ಏನಲ್ಲ, ನಾನು ಆರ್ಡ್ರ್ ಮಾಡೋಕ್ಕೆ ಬಂದಿಲ್ಲ ಅಷ್ಟೇ. ಓಕೆ ಗೈಸ್, ಇವತ್ತಿಂದು ನಿಮಗೆ ಈ ಫುಡ್ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ. ಬಾಯ್.